ಅಥಣಿನಲ್ಲಿ ಬಸ್ಸಿಗೆ ಪ್ರಾಬ್ಲಮ್ ಇದೆಯಂತೆ, ಬನ್ನಿ ನೋಡ್ಕೊಂಡ್ ಬರೋಣ ಒಂದು ಬ್ರೇಕಿಂಗ್ ಪ್ಲೇಟ್ ಮೂಲಕವಾಗಿ. ಎಸ್, ಸವದಿ ತವರು ಕ್ಷೇತ್ರದಲ್ಲಿ ಬಸ್ ಇಲ್ಲದೆ ಗೋಳಾಟ, ವಿದ್ಯಾರ್ಥಿಗಳ ಪರದಾಟ, ಶಾಲಾ ಕಾಲೇಜು ಬಿಟ್ಟು ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಹೋಗುವ ಹಂತಕ್ಕೆ ತಲುಪಲಾಗಿದೆ. ಸಮಸ್ಯೆಗೆ ಸಿಕ್ಕಿದಂತಹ ಅಥಣಿ ತಾಲೂಕಿನ ಶಿನಾಳ ಗ್ರಾಮ, ಈ ಗ್ರಾಮದಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಶೋಕದ ಕಥೆಯನ್ನ ಇವತ್ತು ಈಡನ್ಸ್ ನ್ಯೂಸ್ ನಿಮ್ ಮುಂದೆ ಅರ್ಪಿಸ್ತಾ ಇದೆ. ಶಾಸಕ ಸವದಿ ಮೇಲೆ ವಿದ್ಯಾರ್ಥಿಗಳ ಆಕ್ರೋಶ ಜೋರಾಗಿದೆ. ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ವಿದ್ಯಾರ್ಥಿಗಳು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸವದಿ ಅಂತ ಹೇಳಿದ್ರೆ ರಾಜ್ಯದಲ್ಲಿಯೇ ಲಕ್ಷ್ಮಣ ಸವದಿ ಅಂತ ಹೇಳಿದ್ರೆ ರಾಜ್ಯದಲ್ಲಿಯೇ ಬಹು ಪ್ರಮುಖವಾದಂತಹ ರಾಜಕಾರಣಿಗಳಲ್ಲಿ ಇವರು. ಅವ್ರ ಕ್ಷೇತ್ರ, ಆ ಕ್ಷೇತ್ರದ ಮಕ್ಕಳ ಸ್ಥಿತಿಯನ್ನ ನೋಡಿದ್ರೆ ಬೆರಳು ತಿರುಗ್ತಾನೆ. ಅವ್ರ ಮಕ್ಕಳುಗಳೆಲ್ಲ ಕಾರ್, ಸ್ವಂತಿಕೆ, ದುಡ್ಡಿದೆ, ಆರಾಮ ಬದುಕ್ತಾ ಇದೆ. ಬಟ್ ಈ ಅಥಣಿಯ ಮಕ್ಕಳ ಸ್ಥಿತಿಯನ್ನ ಕೇಳೋರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಸ್ಥಳೀಯ ಪೋಷಕರುಗಳು ಮಾಡ್ತಾ ಇದ್ದಾರೆ. ಆ ಕ್ಷೇತ್ರದ ವಿದ್ಯಾರ್ಥಿಗಳ ಪೋಷಕರು ಇದನ್ನು ಕೇಳ್ತಾ ಇದ್ದಾರೆ. ಎಸ್, ಪ್ರಭಾವಿ ಶಾಸಕ ಲಕ್ಷ್ಮಣ್ ಸವದಿ ತವರು ಕ್ಷೇತ್ರದಲ್ಲಿ ಬಸ್ ಸಮಸ್ಯೆಯಿಂದ ವಿದ್ಯಾರ್ಥಿಗಳ ಪರದಾಟ ಜೋರಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶಿರಾಳ ಗ್ರಾಮದಲ್ಲಿ ನಡೆದಂತಹ ಅಥವಾ ಈ ಗ್ರಾಮದಲ್ಲಿ ನಡೀತಾ ಇರುವಂತಹ ಘಟನೆ ಒಂದು ಸೂಚ್ಯಂಕ. ಬೇರೆ ಬೇರೆ ಗ್ರಾಮಗಳಲ್ಲಿಯೂ ಇದೇ ಸ್ಥಿತಿ ಇದೆ. ನಮಗೆ ಸಿಕ್ಕಿರುವಂತಹ ಸುದ್ದಿ ಇದು ಅಷ್ಟೇ. ಅಥಣಿ ತಾಲೂಕಿನ ಶಿನಾಳ ಗ್ರಾಮದಲ್ಲಿ ಕಳೆದ 2-3 ವರ್ಷಗಳಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಾರಿಗೆ ವ್ಯವಸ್ಥೆಯ ಕೊರತೆಯಿಂದಾಗಿ ತೀವ್ರ ತೊಂದರೆಗೆ ಒಳಗಾಗಿದ್ದಾರೆ. ಈ ಸಮಸ್ಯೆಯು ಅಥಣಿ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಶಾಸಕರಾದಂತಹ ಲಕ್ಷ್ಮಣ್ ಸವದಿ ಅವರ ತವರು ಕ್ಷೇತ್ರದಲ್ಲಿ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಪ್ರತಿದಿನ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಲು ಕಾರುಗಳನ್ನ ಮತ್ತು ದ್ವಿಚಕ್ರ ವಾಹನಗಳ ಮೇಲೆ ಅವಲಂಬಿಸಬೇಕಾದಂತಹ ಸ್ಥಿತಿ ಬಂದು ಒದಗಿದೆ. ಕೆಲವೊಮ್ಮೆ ಲಿಫ್ಟ್ ಕೇಳಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರಿಯಾದಂತಹ ಸಮಸ್ಯೆಗೆ ಬಸ್ ವ್ಯವಸ್ಥೆಯನ್ನ ಕಲ್ಪಿಸದಂತಹ KSRTC ವಾಯುವ್ಯ ಕರ್ನಾಟಕ ಸಾರಿಗೆಯ ವಿರುದ್ಧ ವಿದ್ಯಾರ್ಥಿಗಳು ಹಿಡಿಶಾಪ ಆಗ್ತಾ ಇದ್ದಾರೆ. ಹಲವು ವಿದ್ಯಾರ್ಥಿಗಳು ತರಗತಿಗಳನ್ನ ಸರಿಯಾದಂತಹ ಸಮಯಕ್ಕೆ ತಲುಪದೆ ಸಮಸ್ಯೆಗೆ ಈಡಾಗಿದ್ದಾರೆ. ಶಿನಾಳ ಗ್ರಾಮದ ವಿದ್ಯಾರ್ಥಿಗಳು ತಮ್ಮ ಅನಿವಾರ್ಯ ತರಗತಿಗಳನ್ನ ತಪ್ಪಿಸಿಕೊಳ್ಳಬಾರದೆಂಬ ಕಾರಣಕ್ಕೆ ಇತರ ವಾಹನಗಳನ್ನ ಅವಲಂಬಿಸಬೇಕಾಗಿದೆ. ಅನಿವಾರ್ಯ ತರಗತಿಗಳು ಅಂತಂದ್ರೆ ಈ ಸ್ಪೆಷಲ್ ಕ್ಲಾಸ್ ಇದ್ರೆ, ಇಂಪಾರ್ಟೆಂಟ್ ಕ್ಲಾಸ್ ಇದು, ಇವತ್ತು ಈ ತರದ್ದು ಏನೋ ಒಂದು ಸೆಮ್ ಮಾಡ್ಕೊಡ್ತೀನಿ, ಅಥವಾ ಈ ತರದ್ದು ಯಾವುದೋ ಒಂದು ಥಿಯರಿ ಕ್ಲಾಸ್ ಇದೆ, ಯಾವುದೋ ಒಂದು ಪ್ರಾಕ್ಟಿಕಲ್ ಕ್ಲಾಸ್ ಇದೆ ಅಂತ ಹೇಳಿದ್ರೆ ಈ ಬಸ್ಸನ್ನ ನೋಡ್ಕೊಂಡು ಆ ವಿದ್ಯಾರ್ಥಿಗಳು ಕಾಲೇಜು ಮೇಸ್ಟರ್ಗಳಿಗೆ ಬರ್ತೀನಿ ಬರಲ್ಲ ಅಂತ ಹೇಳ್ಬೇಕು. ಇಲ್ವಾ, ಯಾರು ಹೋಗಿರ್ತಾರೋ ಅಂತವ್ರ ಹತ್ರ ನೋಡ್ಸಿಸ್ಕೋಬೇಕು. ಹಿಂಗಾಗಿದೆ ಅಂತ ಇವ್ರ ಪರಿಸ್ಥಿತಿ. ಉದಾಹರಣೆಗೆ ಕಾಲೇಜಿಗೆ ಬೆಳಗ್ಗೆ 8 ಗಂಟೆಗೆ ತರಗತಿಗಳು ಪ್ರಾರಂಭವಾಗುತ್ತೆ ಅಂತಾದ್ರೆ ಗ್ರಾಮದಿಂದ ಕಾಲೇಜಿಗೆ ತೆರಳುವ ಬಸ್ ಬೆಳಗ್ಗೆ 10 ಗಂಟೆ ಆದ್ರೂ ಸೌಲಭ್ಯಕ್ಕೆ ಲಭ್ಯ ಇರಲ್ಲ. ಎಂತ ಸ್ಥಿತಿ ಇದು ಅಂತ. 8 ಗಂಟೆ ಕಾಲೇಜಿಗೆ 10 ಗಂಟೆ ಆದ್ರೂ ಬಸ್ ಬರ್ಲಿಲ್ಲ ಅಂತಂದ್ರೆ ಇನ್ ಯಾವ ಟೈಮ್ ಕಾಲೇಜಿಗೆ ಹೋಗ್ಬೇಕು? ಸುಮಾರು 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿದಿನ ಬಸ್ಸಿಗಾಗಿ ರಸ್ತೆ ಬದಿಯಲ್ಲಿ ನಿಂತು ಇತರ ವಾಹನಗಳನ್ನ ಅವಲಂಬಿಸಿ ಕಾಲೇಜಿಗೆ ಹೋಗಬೇಕಾದಂತಹ ಪರಿಸ್ಥಿತಿಯಂತೆ. ಈ ಸಮಸ್ಯೆಯಿಂದ ಬೇಸತ್ತ ವಿದ್ಯಾರ್ಥಿಗಳು ಶೀಘ್ರವಾಗಿ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ತಾ ಇದ್ದಾರೆ. ಅವರ ಸ್ಥಿತಿ ಹೇಗಿತ್ತು ನೋಡಿ. ಹೊಡೆದ್ರೆ 15,000, ಹಿಂಗೆ ಹೊಡೆದ್ರೆ 10,000, ಎಲ್ಲ ನಮ್ಮ ಎಣ್ಣೆ ಐತ್ರಿ.
ಮತ್ತೆ ಎಡ್ಗಾತ್ ಹೊಡೆದ್ರೆ 15,000, ಹಿಂಗಿಂದ ಹೊಡೆದ್ರೆ 10,000, ಎಲ್ಲ ನಮ್ಮ ಎಮ್ಮೆ ಐತ್ರಿ. ಮತ್ತೆ ಎಡ್ಗಾತ್ ಹೊಡೆದ್ರೆ 15,000, ಹಿಂಗಿಂದ ಹೊಡೆದ್ರೆ 10,000, ಎಲ್ಲ ನಮ್ಮ ಎಮ್ಮೆ ಐತ್ರಿ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಅಥಣಿಯ ವಿದ್ಯಾರ್ಥಿಗಳ ಕಷ್ಟದ ವರದಿ ಮಾಡಿರುವಂತಹ ಆನಂದ್ ಬಿರಾದಾರ್ ನಮ್ಮ ಜೊತೆ ವರದಿಗಾರರು ದೂರವಾಣಿ ಸಂಪರ್ಕದ ಮೂಲಕ ಲಭ್ಯವಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಆನಂದ್, ಏನಿದೆ ಸಮಸ್ಯೆ? ಯಾಕೆ ಈ ತರ ಆಗ್ತಾ ಇದೆ? ಲಾಸ್ಟ್ 2 years ಇಂದು ಇದೇ ಸಮಸ್ಯೆ ಅಂತ ಹೇಳಿದ್ರೆ ತತ್ಸಮ ಪ್ರಾಧಿಕಾರ ಆಗಿರಬಹುದು, ಡಿಡಿ ಆಗಿರಬಹುದು, ಬಿಇಒ ಆಗಿರಬಹುದು, ಆ ಕಾಲೇಜಿಗೆ ಸಂಬಂಧಪಟ್ಟಂತಹ ಪ್ರಾಂಶುಪಾಲರುಗಳಾಗಿರಬಹುದು, ಅವ್ರದ್ದು ಕೂಡ ಇದು ಜವಾಬ್ದಾರಿ ಆಗ್ತದೆ. KSRTC ಇದು ಮಾತ್ರ ಅಂತಲ್ಲ, ಯಾಕೆ ಎಲ್ಲರೂ ಕಣ್ಮುಚ್ಚಿ ಕೂತಿದ್ದಾರೆ? ಸರ್, ಇದು ಕಳೆದ 2 ವರ್ಷಗಳಿಂದ ಇದೇ ಒಂದು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳು. ಹೋಗು ಬರುವಂತ ಒಂದು ಕಾರ್ ಆಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಯಾವುದೇ ವಾಹನಿಗೆ ಬಸ್ ಈ ರೀತಿ ಬರ್ದೇ ಇರೋ ಕಾರಣಕ್ಕಾಗಿ ಯಾವುದೇ ವಾಹನಗಳು ಹೋದ್ರು ಬಿ ಒಂದು ಪಿಕಪ್ ಮಾಡ್ತೀರಾ ಅನ್ನುವಂತ ಹೆಣ್ಮಕ್ಳು ಹಿಡ್ಕೊಂಡು, ಹೆಣ್ಮಕ್ಳಾಗಿರ್ಬೋದು ಮತ್ತು ಎಲ್ಲ ಗಂಡು ಮಕ್ಕಳು ಹುಡುಗರು ಕೂಡ ಈ ರೀತಿ ಒಂದು ಕಷ್ಟ ಅನುಭವಿಸ್ತಾ ಇದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವಾರು ಬಾರಿ ಬಸ್ ಅಡ್ಡಾಡೋದನ್ನು ರಸ್ತೆ ತಡೆ ಮಾಡಿದ್ರು ಬಿ ಕೂಡ ಆ ಕ್ಷಣಕ್ಕೆ ಮಾತ್ರ 1-2 ದಿನಗಳಿಗೆ ಮಾತ್ರ ಸಮಸ್ಯೆಯನ್ನ ಸರಿದೂಗಿಸುವಂತ ಕಾರ್ಯಕ್ಕೆ ಮುಂದಾಗ್ತಾರೆ. ಮತ್ತೆ ಇನ್ನ ನಾಲ್ಕನೇ ದಿನ ಅಂದ ಕೂಡಲೇ ಮತ್ತೆ ಅದೇ ರಾಗ ಅದೇ ಕಟ್ಟಿಗೆ ಅನ್ನುವಂತ ಒಂದು ವ್ಯವಸ್ಥೆಯಲ್ಲಿದೆ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ತಾವೇನಾದ್ರೂ KSRTC ಅವ್ರ ಜೊತೆ ಮಾತನಾಡಿದ್ರ, ವಾಯುವ್ಯ ವಿಭಾಗದ ಜೊತೆ? ಮುಂಜಾನೆ ಇಂದಿನ ಬೆಳಗಿನ ಜಾವ ನಾವು ಡಿಪೋ ಮ್ಯಾನೇಜರ್ ಜೊತೆ ಮಾತಾಡಿದಾಗ ಅವರು ಸರ್ ಇವತ್ತು ಒಂದೇ ದಿವಸ ಆಗಿರುವುದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲ ವಿದ್ಯಾರ್ಥಿಗಳನ್ನ ಕೇಳಿದಾಗ ಸರ್ ಇದು ಹಲವಾರು ಬಾರಿ ನಾವು ಈ ರೀತಿ ಮನವಿ ಮಾಡಿದ್ದೀವಿ, ಮತ್ತೆ ಎಲ್ಲಾ ವಿದ್ಯಾರ್ಥಿಗಳ ಸಹಿ ಸಂಗ್ರಹಣೆ ಮಾಡಿ ಅಗ್ನಿ ಡಿಪೋಕ್ ಹೋಗಿ ಕೊಟ್ಟಿದ್ದಾಗ ನಾವು ಕೊಡ್ತೀವಿ ಅಂತ ಹೇಳಿ ರೆಸ್ಪಾನ್ಸ್ ಮಾಡಿ 1-2 ದಿನ ಕಳಿಸ್ತಾರೆ ಸರ್. ಮತ್ತೆ ಇದೇ ಆಗ್ತಾ ಇದೆ. ಪ್ರತಿದಿನ ನಮ್ಮ ಕಾಲೇಜ್ ಇರುವುದು 8 ಗಂಟೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತವೆ. ಆದ್ರೆ ನಾವು ಪ್ರತಿನಿತ್ಯ ಹೋಗ್ಬೇಕಾದ್ರೆ, ಕಾಲೇಜ್ ಹೋಗ್ಬೇಕಾದ್ರೆ 10:30, 11 ತನಕ ಆಗ್ತಾ ಇದೆ. ನಮ್ಗೆ ಇದರಿಂದ ನಮ್ಮ ಶಿಕ್ಷಣ ಬಹಳಷ್ಟು ವಂಚಿತ ಆಗ್ತಾ ಇದೆ ಅಂತ ಹೇಳುವಂತ ದೂರನ್ನ ಹೇಳಿದ್ರು ಸರ್. ಇನ್ ಪ್ರಭಾವಿ ಶಾಸಕರಾಗಿರುವಂತಹ ಲಕ್ಷ್ಮಣ್ ಸವದಿ ಅವರ ಕ್ಷೇತ್ರ ಅಂತ ಕೇಳ್ಪಟ್ಟೆ ನಾನು. ಹೌದು ಸರ್, ಇದು ಪ್ರಭಾವಿ ವ್ಯಕ್ತಿಯಾದಂತ ಲಕ್ಷ್ಮಣ್ ಸವದಿ ಅವರ ಶಾಸಕರಾದಂತ ಅವ್ರ ಕ್ಷೇತ್ರದಲ್ಲೇ ಈ ಒಂದು ದುರ್ದಾವೆ ನಡೀತಾ ಇರುವುದು. ಹಲವಾರು ಬಾರಿ ಹೇಳಿದ್ರು. ವಿದ್ಯಾರ್ಥಿಗಳು ಒಂದು ಅವರ ಬೈಟ್ ಕೊಡೋಕು ಕೂಡ ಹೆದರುವಂತ ಒಂದು ಸನ್ನಿವೇಶ ಎದುರಾಗಿದೆ ಸರ್. ಯಾಕೆ ಅಂತ ಹೇಳಿದ್ರೆ ಈ ಹೆಣ್ಮಕ್ಳು ಸುರಕ್ಷೆ ಅಂತ ಬಂದಾಗ ಯಾವ್ದೋ ಕಾರ್ ಬರುತ್ತೆ, 4-5 ಜನ ಹೆಣ್ಮಕ್ಳು ಒಟ್ಟಿಗೆ ಕೈ ಬೀಸುವಂತಹದ್ದು, ಅಲ್ಲೇನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ಯಾರು ಆಗ್ತಾರೆ? ಇದೆಲ್ಲ ಈ ಒಂದು ಹಲವಾರು ಬಾರಿ ಲೇಟ್ ಆಗಿ ಹೋದ ಕೂಡಲೇ ಅಲ್ಲಿರುವಂತ ಕ್ಲಾಸ್ ಟೀಚರು, ಅಲ್ಲಿರುವಂತ ಶಿಕ್ಷಕರು ಕೂಡ ವಿದ್ಯಾರ್ಥಿಗಳನ್ನ ಹೊರಗೆ ಹೋಗಿರುವಂತ ಉದಾಹರಣೆಗಳುಂಟು. ವಿದ್ಯಾರ್ಥಿಗಳು ಯಾವುದೇ ಬೈಕ್ ಇರ್ಲಿ, ಯಾವುದೇ ಕಾರ್ ಇರ್ಲಿ, ಒಟ್ಟು ರಸ್ತೆ ತಡೆದು ನಮ್ ಪಿಕಪ್ ಮಾಡಿ ಸರ್ ಈ ರೀತಿ ಬೇಡ್ಕೋದುಂಟು. ಈ ರೀತಿ ನೋಡಿದ್ರೆ ನನಗೆ ಒಂದ್ಸಲ ಮನಸ್ಸು ಒಂಥರ ಜಲನು ಅಂತ. ಯಾಕಂತಂದ್ರೆ ಈ ಒಂದು ಸಮಾಜದಲ್ಲಿ ಎಂತ ಪ್ರಕರಣಗಳಾಗ್ತಾ ಇರೋದು ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಇಂತ ಪ್ರಕರಣ ಗೊತ್ತಿರುವಂತ ಸಮಯಗಳು ಪಿಕಪ್ ಕೇಳಿ ಹೋಗುದು ಎಷ್ಟು ಮಟ್ಟಿಗೆ ಸರಿ? ವಿದ್ಯಾರ್ಥಿಗಳಿಗೆ ಯಾವ ರೀತಿ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಅವ್ರಿಗೆ ಯಾರು ಹೊಣೆ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ ಆಗಿದೆ ಸರ್. ವಾಟ್ ನೆಕ್ಸ್ಟ್? ಏನ್ ಮಾಡ್ಬೇಕು ಅನ್ಕೊಂಡಿದೀರಿ? ವಿದ್ಯಾರ್ಥಿಗಳು ನಾಳೆ ಬೆಳಗಿನ ಜಾವ ಈ ಒಂದು ಡಿಪೋ ಮ್ಯಾನೇಜರ್ ಜೊತೆ ಮಾತಾಡಿದುಂಟು. ಈ ಪ್ರಕರಣಕ್ಕೆ ಸಂಬಂಧಿಸಿದ ನಾಳೆ ವಿದ್ಯಾರ್ಥಿಗಳು ಒಂದು 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಸ್ತೆಯನ್ನು ತಡೆದು ಮತ್ತು ಪ್ರತಿಭಟನೆ ಮಾಡುವುದಾಗಿ ಹೇಳಿದ್ದಾರೆ ಸರ್. ಎಸ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಬಗೆಹರಿಸಬೇಕಾದಂತಹ ಡಿಪೋ ಮ್ಯಾನೇಜರ್ ನಿಂದ ಹಿಡಿದು ಶಾಲೆಯ ಪ್ರಾಂಶುಪಾಲರಿಂದ ಆದಿಯಾಗಿ ಯಾವುದೇ ಕ್ರಮಕ್ಕೆ ಯಾರೂ ಕೂಡ ಮುಂದಾಗ್ತಾ ಇಲ್ಲ. ಎಸ್ಪೆಷಲಿ ಮಿಸ್ಟರ್ MLA ಲಕ್ಷ್ಮಣ ಸವದಿ ಅವರೇ, ತಮ್ಮದೇ ಕ್ಷೇತ್ರ ಇದು.
ತಾವು ರಾಜ್ಯದಲ್ಲಿ ಓರ್ವ ಪ್ರಭಾವಿ ರಾಜಕಾರಣಿ ಅನ್ನುವಂತಹದ್ದು ನಾವು ಭಾವಿಸಿದ್ವಿ. ಬಹುಶಃ ಅದಲ್ಲ ಅನ್ನೋದಾದ್ರೆ ಈ ಸಮಸ್ಯೆ ಹೀಗೆ ಇರಲಿ, ನೀವು ನಿಜಕ್ಕೂ ಪ್ರಭಾವಿಗಳು ಅಂತ ಕರೆಸ್ಕೊಳ್ಳಿಕ್ಕೆ ಯೋಗ್ಯರಾಗಿದ್ದೀರಿ ಅಂತ ಹೇಳಿದ್ರೆ ಈ ಸಮಸ್ಯೆಯನ್ನ ಈಗಿಂದೀಗಲೇ ಬಗೆಹರಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವುದೋ ಡಮ್ಮಿ ಶಾಸಕ ಇದಾನಪ್ಪ, ಅವ್ರನ್ನ ಕೇಳ್ಕೊಳ್ತೀವಿ, ಸಾಧ್ಯವಾದ್ರೆ ಮಾಡಿ, ಇಲ್ಲ ಇಲ್ಲ, ಈ ರೀತಿ ಆಗುತ್ತೆ. ಇದು ಬೇಕಾ? ನೀವೇ ಯೋಚನೆ ಮಾಡಿ. ಎಸ್, ಬನ್ನಿ ಈಗ ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಏನು ನೋಡ್ಕೊಂಡ್ ಬರೋಣ. ಡಿಪೋ ಮ್ಯಾನೇಜರ್ ಅವ್ರ ಪಂಚರ್ ಐತಂದ್ರಲ್ರಿ? ಗುರು ಗಾಡಿ ನಮ್ದು ಅಟಳ್ಗೆ ಹೋಗ್ಬರ್ತೇವೆ ನಾವು, ಸ್ಕೂಲ್ ಟ್ರಿಪ್ ಇರ್ತಾವ ಅಲ್ಲಿ. ಹಾಂ, ಈ ನೀವು ಗಾಡಿ ಪಾಸ್ ಎಷ್ಟು ಜನ ಹೋಗಿದ್ದಾರೆ? ಒಂದು 30-40 ಮಂದಿ ಹೋಗಿದ್ದಾರೆ. ಹಾಂ, ನಿಮ್ಮ ಯಾವ ಕಾಲೇಜ? ಜೆ ದಿವಸ ಎಷ್ಟು ಪೀರಿಯಡ್ ತಪ್ಪತ್ತಾವ ನಿಮ್ಮ? ಒಂದು ಪೀರಿಯಡ್, 1-2 ಪೀರಿಯಡ್ ಡೈಲಿ. ನೀವು ಬಸ್ ಬರದೇ ಇದ್ದಾಗ ಏನು ಮಾಡ್ತೀರಿ ಡೈಲಿ? ಕೈ ಮಾಡಿ ಹೋಗ್ತಿರೋ ಮೆಂಬ್ರಿ ಎಲ್ಲಾದ್ರೂ ಬಿಟ್ಟು ಬಿಡ್ತಿರ್ತಾರೆ. ಓತ್ ಯಾವ ತರಬಲಿ ಇರುತ್ತಂದ್ರೆ ಗಾಡಿ ಬಿಟ್ಟು ಬಿಡ್ತೀರಿ. ಈ ರೀತಿ ನಿಮ್ಗೆ ಎಷ್ಟು 2 ದಿವಸ ಸಮಸ್ಯೆ ಆಗೈತಿ? 2-3 ವರ್ಷ 2-3 ವರ್ಷ ಆಯ್ತು. 2-3 ವರ್ಷ ಆದ್ರೂ ನೀವು ಡಿಪೋ ಮ್ಯಾನೇಜರ್ಗೆ ಅರ್ಜಿ ಕೊಟ್ಟಿದ್ಮ್ಯಾಗ ನಾವು ಡೈಲಿ ಬಸ್ ಬರತ್ರಿ. ನಾವು 8 ಗಂಟೆಯಿಂದ ನಿಂತೀವಿ, ಈಗ 10 ಗಂಟೆ ತರ ರೀ. 8 ಗಂಟೆ ಕಾಲೇಜ್ ಸ್ಟಾರ್ಟ್ ಆಗ್ತೈತ್ರಿ. 2 ಕ್ಲಾಸ್ ತಪ್ಪಿದ್ವಿ ರೀ. ನೀವು ಅತ್ನಿ ಡಿಪೋ ಮ್ಯಾನೇಜರ್ ಕಡೆ ಹೋಗಿದ್ರಿ? ಹೋಗಿವ್ರಿ 2 ಸರ್ತಿ ರೀ. ಹೋಗಿದ್ರಿ? ಹಾಂ ರೀ. ಹೋದ್ರೆ ಏನು ಹೇಳ್ತಾರೆ ಅವರು? ಅವ್ರು ಕಳ್ಸ್ತಾರ ಅಂತಾರಿ, ಮತ್ತು ಕಳ್ಸಂಗಿಲ್ಲ ರೀ. ಕಳಿಸ್ತಾರೋ ಕಳಿಸೋದಿಲ್ಲ? ಹಾಂ ರೀ. ನೀವು 2 ಸಲ ಕೊಟ್ಟಿದ್ದೀರಿ ಮನವಿ? 2-3 ಸಲ ಕೊಟ್ಟಿವ್ರಿ. ಕಳಿಸಿದಾಗ ನೀವು ಮನವಿ ಕೊಟ್ಟರು ಬಿ ಒಮ್ಮೆ ಬಂದೇ ಇಲ್ಲ? 2 ದಿವ್ಸ ಬಂದಿದ್ರಿ, ಅದ್ರ ಮೇಲೆ ಬಂದಿಲ್ರಿ. ಬರಂಗಿಲ್ಲ. ಹಾಂ, ನೀವು ಪ್ರತಿನಿತ್ಯ ನಿಮ್ಗೆ ಎಷ್ಟು ಪೀರಿಯಡ್ಗಳು ಹೊಂಟಿದಾವ? 2-3 ಹೋಗ್ತಾವ್ರಿ. 2-3. ನಿನ್ನ ಸರ್ ಏನಪ್ಪಿ? ಪೂನಂ ಗಾಯಕ್ವಾಡ್. ಆಗ್ತೈತಿ. ಯಾವ ರೀತಿ ಪ್ರತಿನಿತ್ಯ ನೀವು ಏನು ಮಾಡಾಕೈತೀರಿ? ಬಸ್ ಲೇಟ್ ಆಗಿ ಬರ್ತಂದ್ರೆ ಏನು ಮಾಡತ್ತೀರಿ ನೀವು? ನಾವು ಕೈ ಮಾಡಿ ಹೋಗ್ತೀವ್ರಿ ಗಾಡಿಗಳಿಗೆ. ಯಾವ ಬೇಕಾದ್ರೆ ಹೋಗುವಂಥ ರಸ್ತೆಗೆ ಹೋಗುವಂಥ ಗಾಡಿಗಳಿಗೆ ಕೈ ಮಾಡಿ ಹೋಗ್ತೀರಿ? ಗಾಡಿಗಳಿಗೆ ಕೈ ಮಾಡಿ ಹೋಗ್ತೀವಿ. ನಿಮ್ಮ ಕಾಲೇಜ್ ಟೈಮು? ನಮ್ಮ ಕಾಲೇಜ್ ಟೈಮ್ 8 ಗಂಟೆಗೆ ರೀ. 8 ಗಂಟೆ. ಯಾವ ಕಾಲೇಜ್ಗೆ ಹೋಗ್ತೀರಿ ನೀವು? ಜೆ ಕಾಲೇಜ್. ಜೆ ಕಾಲೇಜ್. ಅದ್ರ ಟೈಮ್ ಎಷ್ಟೈತೆ ರೀ? ಕ್ಲಾಸ್ ಹೋಗ್ತಾವ್ರಿ. 8 ಗಂಟೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗೈತ್ರಿ. ಮತ್ತೆ ಇಲ್ಲಿ ಡೈಲಿ ಹೋಗುದು ಎಷ್ಟು ಗಂಟೆಗೆ ಹೋಗ್ತೀರಿ ನೀವು? ನಾವು ಹೋಗುದು 10 ಗಂಟೆಗೆ 9:10 ಹೋಗ್ತೀವಿ. 9 ಗಂಟೆಗೆ 10 ಗಂಟೆಗೆ ಹೋಗ್ತೀರಿ? ಹಾಂ. ಇಲ್ಲಿ ಸಿನಾಳ್ ಹೋದಿಲ್ಲ? ಸಿನಾಳದಿಂದ ಎಷ್ಟು ಹುಡುಗರು ಅದಾರಪ್ಪ ಇಲ್ಲಿ? ಎಡ್ಗಾತ್ ಹೊಡೆದ್ರೆ 15,000, ಹಿಂದಿನ ಹೊಡೆದ್ರೆ 10,000. ಎಲ್ಲ ನಮ್ಮ ಎಮ್ಮೆ ಐತ್ರಿ. ಅಲ್ಲಿ 2 ಪೀರಿಯಡ್ ಆಡೋದು